ಆದೇಶದ ಬಗ್ಗೆ ಮಾತಾಡೋದು ಒಂದು ಮಾತಲ್ಲಿ ಹೇಳ್ಬೇಕಾದ್ರೆ ಇಷ್ಟು ಲೋ ಕ್ಲಾಸ್ ಆಗ್ಬಿಡ್ತಾರೆ ನಮ್ಮ ರಾಜಕಾರಣಿಗಳು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಅವಿವೇಕಿತನಾನು ಇಲ್ಲ, ಅವರು ಏನು ಹೇಳೋದು, ಇಟ್ಸ್ ಡಿಪ್ಲೋರಬಲ್ ಸ್ಟೇಟ್ಮೆಂಟ್ ಅವ್ರು ಮಾಡಿರೋದು. ಯಾರಾದರೂ ಕೋರ್ಟ್ ಬಗ್ಗೆ ಹಿಂಗೆ ಮಾತಾಡ್ತಾರೆ, ಆಯ್ತು ಆ ಒಂದು ಆದೇಶ ಇದೆ ಅದರಲ್ಲಿ ಇದು ಸೇರಿ ಇಲ್ಲ ಅದು ಸೇರಿ ಇಲ್ಲ ಅಂತ ಅದೆಲ್ಲ ವಿಮರ್ಶನೆ ಮಾಡ್ಬೋದು. ಬಟ್ ಅದೊಂದು ಪೊಲಿಟಿಕಲ್ ಆರ್ಡರ್ ಅಂತ ಹೇಳಿದ್ರೆ ಏನು ರಾಜಕಾರಣಿನ ಜಡ್ಜು ಇಲ್ಲ ಅದು ಹೈಕೋರ್ಟಿನ ವಿಧಾನಸೌಧನ ಇಲ್ಲ ಪೊಲಿಟಿಕಲ್ ಪಾರ್ಟಿ ಆಫೀಸ್, ಅದು ಏನು ಧೈರ್ಯ ಇರಬೇಕು ಅವ್ನಿಗೆ ಹಂಗೆ ಮಾತಾಡ್ಬೇಕಾರೆ. ಅದು ಕೋರ್ಟ್ ಆದೇಶದ ಬಗ್ಗೆ, ಕೋರ್ಟ್ ಆದೇಶವನ್ನ ಪೊಲಿಟಿಕಲ್ ಆರ್ಡರ್ ಅಂತ ಹೇಳಿದ್ಮೇಲೆ ಇಟ್ ಇಸ್ ಕಂಟೆಂಪ್ಟ್ ಆಫ್ ಕೋರ್ಟ್. ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಆಲ್ರೆಡಿ ಮೂವ್ ಮಾಡ್ತಾ ಇದ್ದೀವಿ, ಇನ್ನು ಕೆಲವೇ ನಿಮಿಷಗಳಲ್ಲಿ ಫೈಲ್ ಆಗ್ತದೆ. ಯಾಕೆ ಅದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಇದೊಂದು ಪಾಠ ಆಗಬೇಕು. ನೀನು ಬಾಯಿ ಬಂದಂಗೆ ನಿನಗೆ ಚಪಲ ಇದೆ ಅಂತೇಳಿ ಏನು ಬೇಕಾದ್ರೂ ಹೇಳ್ಬೋದು ಅನ್ನೋದು ಇದೆಯಲ್ಲ, ಅದು ನ್ಯಾಯಾಂಗದ ಬಗ್ಗೆ ಒಂದು ಗೌರವ ಇರಬೇಕು. ಅದಕ್ಕೊಂದು ಪಾಠ ಕಲಿಸ್ಬೇಕು ಅಂತ ನಾವು ವಿ ವಾಂಟ್ ಶೋ ವಾಟ್ ಇಸ್ ದಿ ಪವರ್ ಆಫ್ ದಿ ಜುಡಿಷರಿ. ನ್ಯಾಯಾಂಗದ ನಿಂದನೆ ಮಾಡಿದ್ರೆ ಹೆಂಗಿರ್ತದೆ ಅಂತ ಒಂದು ಟೇಸ್ಟ್ ಡೋಸ್ ಕೊಡ್ತೀವಿ. ಬೆಂಗಳೂರಲ್ಲಿ ಹೈಕೋರ್ಟಲ್ಲಿ ಇವತ್ತು ಫೈಲಿಂಗ್ ಆಗ್ತದೆ. ಈಗ ಆದೇಶದ ಬಗ್ಗೆ ಮಾತಾಡೋದು ಒಂದು ಮಾತಲ್ಲಿ ಹೇಳ್ಬೇಕಾದ್ರೆ ಇಷ್ಟು ಲೋ ಕ್ಲಾಸ್ ಆಗ್ಬಿಡ್ತಾರೆ ನಮ್ಮ ರಾಜಕಾರಣಿಗಳು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಅವಿವೇಕಿತನಾನು ಇಲ್ಲ, ಅವರು ಏನು ಹೇಳೋದು, ಇಟ್ಸ್ ಡಿಪ್ಲೋರಬಲ್ ಸ್ಟೇಟ್ಮೆಂಟ್ ಅವ್ರು ಮಾಡಿರೋದು. ಯಾರಾದರೂ ಕೋರ್ಟ್ ಬಗ್ಗೆ ಹಿಂಗೆ ಮಾತಾಡ್ತಾರೆ, ಆಯ್ತು ಆ ಒಂದು ಆದೇಶ ಇದೆ ಅದರಲ್ಲಿ ಇದು ಸೇರಿ ಇಲ್ಲ ಅದು ಸೇರಿ ಇಲ್ಲ ಅಂತ ಅದೆಲ್ಲ ವಿಮರ್ಶನೆ ಮಾಡ್ಬೋದು. ಬಟ್ ಅದೊಂದು ಪೊಲಿಟಿಕಲ್ ಆರ್ಡರ್ ಅಂತ ಹೇಳಿದ್ರೆ ಏನು ರಾಜಕಾರಣಿನ ಜಡ್ಜು ಇಲ್ಲ ಅದು ಹೈಕೋರ್ಟಿನ ವಿಧಾನಸೌಧನ ಇಲ್ಲ ಪೊಲಿಟಿಕಲ್ ಪಾರ್ಟಿ ಆಫೀಸ್, ಅದು ಏನು ಧೈರ್ಯ ಇರಬೇಕು ಅವ್ನಿಗೆ ಹಂಗೆ ಮಾತಾಡ್ಬೇಕಾರೆ. ಅದು ಕೋರ್ಟ್ ಆದೇಶದ ಬಗ್ಗೆ, ಕೋರ್ಟ್ ಆದೇಶವನ್ನ ಪೊಲಿಟಿಕಲ್ ಆರ್ಡರ್ ಅಂತ ಹೇಳಿದ್ಮೇಲೆ ಇಟ್ ಇಸ್ ಕಂಟೆಂಪ್ಟ್ ಆಫ್ ಕೋರ್ಟ್. ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಆಲ್ರೆಡಿ ಮೂವ್ ಮಾಡ್ತಾ ಇದ್ದೀವಿ, ಇನ್ನು ಕೆಲವೇ ನಿಮಿಷಗಳಲ್ಲಿ ಫೈಲ್ ಆಗ್ತದೆ. ಯಾಕೆ ಅದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಇದೊಂದು ಪಾಠ ಆಗಬೇಕು. ನೀನು ಬಾಯಿ ಬಂದಂಗೆ ನಿನಗೆ ಚಪಲ ಇದೆ ಅಂತೇಳಿ ಏನು ಬೇಕಾದ್ರೂ ಹೇಳ್ಬೋದು ಅನ್ನೋದು ಇದೆಯಲ್ಲ, ಅದು ನ್ಯಾಯಾಂಗದ ಬಗ್ಗೆ ಒಂದು ಗೌರವ ಇರಬೇಕು. ಅದಕ್ಕೊಂದು ಪಾಠ ಕಲಿಸ್ಬೇಕು ಅಂತ ನಾವು ವಿ ವಾಂಟ್ ಶೋ ವಾಟ್ ಇಸ್ ದಿ ಪವರ್ ಆಫ್ ದಿ ಜುಡಿಷರಿ. ನ್ಯಾಯಾಂಗದ ನಿಂದನೆ ಮಾಡಿದ್ರೆ ಹೆಂಗಿರ್ತದೆ ಅಂತ ಒಂದು ಟೇಸ್ಟ್ ಡೋಸ್ ಕೊಡ್ತೀವಿ. ಬೆಂಗಳೂರಲ್ಲಿ ಹೈಕೋರ್ಟಲ್ಲಿ ಇವತ್ತು ಫೈಲಿಂಗ್ ಆಗ್ತದೆ. ಈಗ